ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂಡಿಯಾ ಟುಡೇ, ಫಾರ್ಚೂನ್, ಫೋರ್ಬ್ಸ್ ಇಂಡಿಯಾ ಇವೆಲ್ಲ ಭಾರತದ ಪ್ರಮುಖ ಮ್ಯಾಗಝಿನ್ ಸಂಸ್ಥೆಗಳು. ಇದೇ ತರಹ ಮುಂಬೈನ ಒಂದು ಮುಖ್ಯ ಇಂಗ್ಲಿಷ್ ಮ್ಯಾಗಝಿನ್ ಸಂಸ್ಥೆಯಲ್ಲಿ 22 ವರ್ಷದ ಒಬ್ಬ ಯುವತಿ ಫೋಟೋ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆಕೆಯದ್ದು ತುಂಬಾ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಗೌಪ್ಯತೆಯ ಕಾರಣಗಳಿಂದಾಗಿ ಪೊಲೀಸ್ ಇಲ್ಲಿ ಆಕೆಯ ನಿಜವಾದ ಹೆಸರನ್ನ ರಿವೀಲ್ ಮಾಡಿಲ್ಲ. ನಿರ್ಭಯಾ ಪ್ರಕರಣದಲ್ಲಿ ಜ್ಯೋತಿ ಸಿಂಗ್ ಅವರ ಪರಿವಾರದವರು ಅವಳ ನಿಜ ಗುರುತನ್ನ ಬಯಲು ಮಾಡಲು ಮೊದಲು ಒಪ್ಪಿರಲಿಲ್ಲ. ಆದ್ದರಿಂದಲೇ ಅವರ ಹೆಸರನ್ನ ಎಲ್ಲರೂ ನಿರ್ಭಯ ಎಂದು ಕರೆದರು. ನಿರ್ಭಯ ಅಂದ್ರೆ ಭಯ ಇಲ್ಲದವರು ಎಂದರ್ಥ. ಇವತ್ತು ನಾವು ಚರ್ಚಿಸುತ್ತಿರುವ ಕೇಸು ಸಹ ಇದೇ ತರಹದ ಸೂಕ್ಷ್ಮ ಕೇಸ್ ಆಗಿರೋದ್ರಿಂದ ಆಕೆಯ ನಿಜ ಹೆಸರು ಇಲ್ಲಿ ಬೇಡ. ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ಇಲ್ಲಿ ಆಕೆಯ ಹೆಸರನ್ನ ಮೀರಾ ಎಂದಿಟ್ಕೊಳ್ಳೋಣ. ಮೀರಾ ಅಂದ್ರೆ ಶಕ್ತಿ ಎಂದರ್ಥ. ಯಾವುದೇ ಸತ್ಯದ ವಿವರವನ್ನ ಇವರು ತಾವು ತೆಗೆದ ಫೋಟೋಗಳ ಮೂಲಕ ಹೊರಜಗತ್ತಿಗೆ ವ್ಯಕ್ತಪಡಿಸ್ತಾರೆ. ಇದೇ ಇವರ ಉದ್ಯೋಗ. ಹಾಗೆಯೇ ಮುಂಬೈನ ಇಂಗ್ಲಿಷ್ ಮ್ಯಾಗಝಿನ್ ಸಂಸ್ಥೆಯಲ್ಲಿ ಫೋಟೋ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ಆ ಯುವತಿ ಮೀರಾ ಸಹ ಮುಕ್ತ ಮನಸ್ಥಿತಿಯ ಯುವತಿಯಾಗಿದ್ದಳು. ಅನೇಕರು ಕೇವಲ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡಿದ್ರೆ, ಈ ಯುವತಿ ತನ್ನ ವೃತ್ತಿಯನ್ನ ಪ್ರೀತಿಸ್ತಾ ಇದ್ಲು. ಹೀಗಿದ್ದಾಗ 2013 ಆಗಸ್ಟ್ನಲ್ಲೊಂದು ದಿನ ಈಕೆಗೆ ಮುಂಬೈ ಬಳಿಯ ಮಹಾಲಕ್ಷ್ಮಿ ಶಕ್ತಿ ಮಿಲ್ ಹತ್ತಿರ ಇದ್ದ ಒಂದು ಅನಾಥ ಕಾಟನ್ ಮಿಲ್ಗೆ ಹೋಗಿ ಅಲ್ಲಿಯ ಕೆಲವು ಫೋಟೋಸ್ ಸೆರೆ ಹಿಡಿದು ಬರುವ ಒಂದು ಅಸೈನ್ಮೆಂಟ್ ನೀಡಲಾಯಿತು. ಅವತ್ತು ಸಂಜೆ ಸುಮಾರು 6 ಮೀರಾ ತನ್ನ ಒಬ್ಬ ಪುರುಷ ಸಹೋದ್ಯೋಗಿ ಜೊತೆ ಉತ್ಸಾಹದಿಂದಲೇ ಆ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿಗೆ ಹೋಗುವ ಬಗ್ಗೆ ಸಾಕಷ್ಟು ಕಾತರ, ಕುತೂಹಲ ಆಕೆಯಲ್ಲಿತ್ತು. ಇದರಿಂದ ತನಗೆ ಹೊಸ ವೃತ್ತಿಪರ ಅನುಭವ ಸಿಗಬಹುದೆಂದು ಆಕೆ ನಿರೀಕ್ಷಿಸಿದ್ಲು. ಆದರೆ ಅಲ್ಲಿಗೆ ಹೋದ ನಂತರ ಆ ಸ್ಥಳದಿಂದ ಆಕೆ ಮರೆಯಲಾಗದ ಒಂದು ಅನುಭವ ಹೊಂದುತ್ತಾಳೆ ಅಂತ ಆಕೆ ಎನಿಸಿರಲಿಲ್ಲ. ಇದು ಆಕೆಯ ಜೀವನವನ್ನೇ ಬದಲಾಯಿಸುತ್ತದೆ ಎನ್ನುವ ಕಲ್ಪನೆ ಆಕೆಗಿರಲಿಲ್ಲ. ಅಲ್ಲಿ ನಡೆದ ಘಟನೆಯಿಂದಾಗಿ ಮೀರಾ ದೇಶ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸದ್ದು ಮಾಡಿದಳು. ಈಕೆಗಾದ ಅನುಭವದ ಬಗ್ಗೆ ದೇಶ ವಿದೇಶಗಳಲ್ಲಿ ಧರಣಿಗಳು ನಡೆದವು. ಅಂಥದ್ದು ಅವತ್ತು ಅಲ್ಲಿ ಮೀರಾಗೆ ಆಗಿದ್ದಾದರೂ ಏನು ಎಂಬ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ರೋಚಕವಾಗಿ ತಿಳಿಯೋಣ ಬನ್ನಿ. ಅವರು ಅಲ್ಲಿಗೆ ಬಂದಾಗ ಸಮಯ ಸಾಯಂಕಾಲ 7 ಗಂಟೆ ಆಗಿತ್ತು. ಆ ಶಕ್ತಿ ಮಿಲ್ ಒಂದು ನಿರ್ಜನವಾದ ಸ್ಥಳ. ಬಹಳ ಕಾಲದಿಂದ ಅಲ್ಲಿ ಯಾವುದೇ ಚಟುವಟಿಕೆ ಇಲ್ಲದೆ ಅದು ಪಾಳು ಬಿದ್ದಿತ್ತು. ಅಲ್ಲಿ ವಿದ್ಯುತ್ ಸೌಲಭ್ಯ ಕೂಡ ಇರಲಿಲ್ಲ. ಹಾಗಾಗಿ ಆ ಸಂಜೆ ಹೊತ್ತಲ್ಲಿ ಅದು ನೋಡಲು ತುಂಬಾ ಡಾರ್ಕ್ ಆಗಿಯೂ ಹಾಗೂ ಭಯಾನಕವಾಗಿಯೂ ಕಂಡಿತು. ಮೀರಾ ಜೊತೆ ಬಂದಿದ್ದ ಆ ಯುವಕ ಮೊದಲು ತಾನು ಅದರ ಸುತ್ತಲೂ ಹೋಗಿ ತಮ್ಮ ಸೇಫ್ಟಿಗಾಗಿ ಏನಾದರೂ ತೊಂದರೆ ಇದೆಯೇ ಎಂದು ಚೆಕ್ ಮಾಡುತ್ತಾ ಸಾಗಿದ. ಮೀರಾ ಸಹ ಅವನ ಹಿಂದೆಯೇ ಎಚ್ಚರಿಕೆಯಿಂದ ಅನುಸರಿಸಿದಳು. ಇದಾದ ನಂತರ ಅವರು ಅದರ ಸುತ್ತಮುತ್ತಲೆಲ್ಲ ಅದರ ವಿವಿಧ ಕೋನಗಳ ಫೋಟೋ ಸೆರೆ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಅದರ ಹೊರಗಿನ ಎಲ್ಲಾ ಪಾಸಿಬಲ್ ಫೋಟೋಸ್ ಸೆರೆ ಹಿಡಿದ ನಂತರ ಆ ಯುವಕ, ಸರಿ ಬಾ, ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡೋಣ, ಹೆಚ್ಚು ಹೊತ್ತು ಇಲ್ಲಿರೋದು ಬೇಡ ಅಂತ ಹೇಳ್ತಾನೆ. ಆದ್ರೆ ಮೀರಾಗೆ ಆ ಕಾರ್ಖಾನೆಯ ಒಳಗೆ ಹೋಗಿ ಇನ್ನಷ್ಟು ಸ್ವಾರಸ್ಯಕರ ಫೋಟೋ ತೆಗೆಯುವ ಆಸೆ ಇತ್ತು. ಅದನ್ನೇ ಅವನಿಗೂ ಹೇಳ್ತಾಳೆ. ಆದ್ರೆ ಯುವಕನಿಗೆ ಅದು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಆ ಜಾಗ ಸರಿ ಇಲ್ಲ ಅಂತ ಅವನ ಒಳಮನಸ್ಸಿಗೆ ಅನಿಸತೊಡಗಿತ್ತು. ಅದೆಲ್ಲ ಏನೂ ಬೇಡ, ಸಾಕಷ್ಟು ಫೋಟೋ ನಮಗೆ ಇಲ್ಲೇ ಸಿಕ್ಕಿದೆ, ಒಳಗೆ ಹೋಗಿ ಸುಮ್ಮನೆ ಇಲ್ಲದ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಅವನು ಮುನ್ನೆಚ್ಚರಿಕೆ ಕೊಡ್ತಾನೆ. ಆದರೆ ಕೆಲಸದ ಉತ್ಸಾಹದಲ್ಲಿದ್ದ ಮೀರಾಗೆ ಅವನ ಮಾತು ತಲೆಗೆ ಹೋಗಲ್ಲ. ನೀನು ಬೇಕಾದರೆ ಇಲ್ಲೇ ಇರು, ನಾನೇ ಒಳಗೆ ಹೋಗಿ ಬೇಕಾದ ಫೋಟೋಸ್ ತೆಗೆದುಕೊಂಡು ಬರ್ತೀನಿ ಅಂತ ಮೀರಾ ಒಳಗೆ ಹೋಗ್ತಾಳೆ. ಅವಳನ್ನ ಒಬ್ಬಳನ್ನೇ ಒಳಗೆ ಕಳಿಸೋದು ಅವನಿಗೆ ಇಷ್ಟ ಇರಲಿಲ್ಲ. ಹಾಗೂ ಅವಳ ನಿರ್ಧಾರದ ಬಗ್ಗೆ ಕೂಡ ಅವನಿಗೆ ಸಮ್ಮತಿ ಇರಲಿಲ್ಲ. ಆದರೂ ಸಹ ಮನಸ್ಸಿಲ್ಲದೆ ಅವಳ ಹಿಂದೆ ಇವನು ಸಹ ಹೋದ. ಮೀರಾ ತನ್ನ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿ ಅದರ ಒಳ ಬಂದವಳೆ ತನ್ನ ಕಣ್ಣಿಗೆ ಕಂಡ ದೃಶ್ಯವನ್ನೆಲ್ಲ ಸೆರೆ ಹಿಡಿಯುತ್ತಾ ಹೋದ್ಲು. ಹಾಗೆಯೇ ಸ್ವಲ್ಪ ಮುಂದಕ್ಕೆ ಹೋದಂತೆ ಅಲ್ಲೊಂದು ಕಡೆ ಯಾರೋ 5 ಜನ ಮದ್ಯ ಸೇವಿಸ್ತಾ ಕುಳಿತಿದ್ದು ಅವರಿಗೆ ಕೊಂಚ ಮುಂದೆ ಕಾಣಿಸುತ್ತದೆ. ಈ 5 ಸಹ ಮೀರಾ ಹಾಗೂ ಆಕೆಯ ಸಹೋದ್ಯೋಗಿಯನ್ನ ನೋಡಿದ್ರು. ಅವರನ್ನ ಇವರು ಸಹ ನೋಡ್ತಾರೆ. ಆ ಕುಡುಕರು ಒಂದು ಸಲ ಮೀರಾಳನ್ನ ಅಡಿಯಿಂದ ಮುಡಿಯವರೆಗೂ ಅಸಭ್ಯವಾಗಿ ನೋಡ್ತಾ ಎದ್ದು ನಿಂತು ತಮ್ಮಲ್ಲಿಯೇ ಏನೇನೋ ಮಾತನಾಡಿಕೊಳ್ಳಲು ಶುರು ಮಾಡ್ತಾರೆ. ಆ ಕುಡುಕರೆಲ್ಲ ಮೀರಾಳ ಬಗ್ಗೆ ಅಸಭ್ಯವಾಗಿ ಮಾತನಾಡ್ತಾ ಇದ್ದಿದ್ದು ಹಾಗೂ ಅವರ ಮನಸ್ಸಿನಲ್ಲಿದ್ದ ಕೆಟ್ಟ ಆಲೋಚನೆಯ ಬಗ್ಗೆ ಮೀರಾಳ ಗೆಳೆಯನಿಗೆ ತಕ್ಷಣ ಗೊತ್ತಾಯಿತು. ಅಲ್ಲಿಯ ಸಂದರ್ಭ ಹಾಗೂ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಅವನು ಆ ಕುಡುಕರ ಹತ್ರ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಅಲ್ಲಿಂದ ಮೀರಾಳನ್ನ ಸಾಧ್ಯವಾದಷ್ಟು ಬೇಗನೆ ಕರೆದೊಯ್ಯಲು ನಿರ್ಧರಿಸಿದ. ಅದನ್ನೇ ಅವಳಿಗೆ ತಿಳಿಸಿದಾಗ ಅಲ್ಲಿಯ ವಾತಾವರಣ ಯಾಕೋ ಅಷ್ಟು ಸರಿಯಿಲ್ಲ ಅಂತ ತಾನು ಅರ್ಥ ಮಾಡಿಕೊಂಡ. ಅವಳು ಸಹ ಅವನ ಜೊತೆಗೆ ಹೊರಗೆ ಹೋಗೋಕೆ ಶುರು ಮಾಡ್ತಾಳೆ. ಅವರಿಬ್ಬರು ಮೊದಲು ಸಹಜವಾಗಿಯೇ ಅಲ್ಲಿಂದ ಹೊರ ನಡೆಯುತ್ತಿದ್ದಾಗ
ಆ ಐವರು ಸಹ ನಿಧಾನವಾಗಿ ಅವರನ್ನೇ ಹಿಂಬಾಲಿಸುತ್ತಾ ಅವರ ಬಳಿ ಬರಲು ಪ್ರಯತ್ನ ಮಾಡ್ತಾರೆ. ಇದನ್ನ ಗಮನಿಸಿದ ಮೀರಾ ಹಾಗೂ ಆಕೆಯ ಗೆಳೆಯ ಈಗ ಭಯದಿಂದ ವೇಗವಾಗಿ ಹೆಜ್ಜೆ ಹಾಕ್ತಾರೆ. ಆದರೆ ಅಷ್ಟರಲ್ಲಿ ಅವರನ್ನ ಸುತ್ತುವರಿದು ಅಡ್ಡಗಟ್ಟಿದ ಆ ಕುಡುಕರು ಯಾವುದೇ ಕಾರಣ ಕೊಡದೆ ಆ ಯುವಕನ ಮೇಲೆರಗಿ ಅವನಿಗೆ ಚೆನ್ನಾಗಿ ಹೊಡೆಯಲು ಶುರು ಮಾಡ್ತಾರೆ. ಇದರಿಂದ ಭಯಪಟ್ಟ ಮೀರಾ ದಯಮಾಡಿ ನಮ್ಮನ್ನ ಏನು ಮಾಡಬೇಡಿ, ಬಿಟ್ಬಿಡಿ ಅಂತ ಅವರಿಗೆ ವಿನಂತಿಸ್ತಾಳೆ. ಆದರೆ ಕುಡಿದ ಮತ್ತಿನಲ್ಲಿದ್ದ ಅವರು ಅದ್ಯಾವುದಕ್ಕೂ ಸಹ ಕೇರ್ ಮಾಡಲ್ಲ. ಅವರು ಆ ಯುವಕನಿಗೆ ಇನ್ನಷ್ಟು ಜೋರಾಗಿ ಹೊಡೆದು ಅವನದೇ ಬೆಲ್ಟ್ನಿಂದ ಅವನ ಕೈ ಕಾಲುಗಳನ್ನ ಬಿಗಿಯಾಗಿ ಕಟ್ಟಿ ಅಲ್ಲೊಂದು ಕಡೆ ಎಸೆದು ಮಲಗಿಸ್ತಾರೆ. ಈಗ ಮೀರಾಳ ಕಡೆ ತಿರುಗಿ ಅಸಹಾಯಕಳಾದ ಅವಳನ್ನ ಹೊತ್ಕೊಂಡು ಆ ದುರ್ಗಮ ಮಿಲ್ನ ಒಂದು ಮೂಲೆಗೆ ಎಳೆದುಕೊಂಡು ಹೋಗ್ತಾರೆ. ಅಲ್ಲಿದ್ದ ಒಂದು ರೂಮ್ಗೆ ಹೋಗಿ ಅವಳನ್ನ ಕೆಳಗೆ ಹಾಕಿದ ಅವರು ಅಲ್ಲಿದ್ದ ಒಂದು ಬಿಯರ್ ಬಾಟಲ್ ಒಡೆದು ಹಾಕಿ ಮುರಿದ ಚೂಪಾದ ಗಾಜುಗಳನ್ನ ಅವಳ ಕತ್ತಿನ ಬಳಿ ಹಿಡಿದು ನೀನೇನಾದರೂ ಕೂಗಿಕೊಂಡ್ರೆ ಇದರಿಂದ ನಿನ್ನ ಕತ್ತು ಸೀಳಿ ಹಾಕ್ತೇವೆ ಅಂತ ಬೆದರಿಕೆ ಹಾಕ್ತಾರೆ. ಆ ಬಳಿಕ ಒಬ್ಬೊಬ್ಬರಾಗಿ ಅವಳ ಮೇಲೆ ಅತ್ಯಾಚಾರ ನಡೆಸ್ತಾರೆ. ಚಿತ್ರ ಹಿಂಸೆ ಕೊಟ್ಟು ಅವಳನ್ನ ಅವರೆಲ್ಲ ಬೇಕಾದ ರೀತಿಯಲ್ಲಿ ಅನುಭವಿಸುತ್ತಾರೆ. ಈ ಐವರ ಗುಂಪಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಸಿನ ಟೀನೇಜ್ ಬಾಲಕ ಕೂಡ ಇದ್ದ. ಆದರೆ ಉಳಿದವರಿಗಿಂತಲೂ ಅವನೇ ಇಲ್ಲಿ ಹೆಚ್ಚಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದ್ದು. ಆ ಯುವತಿಯ ನಗ್ನ ಫೋಟೋ ಹಾಗೂ ವಿಡಿಯೋ ಸೆರೆ ಹಿಡಿದ ಆ ಬಾಲಕ ಇದನ್ನ ಎಲ್ಲಾದರೂ ಬಾಯ್ ಬಿಟ್ರೆ ನಿನ್ನ ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನ ಅಂತರ್ಜಾಲದಲ್ಲಿ ವೈರಲ್ ಮಾಡ್ತೇವೆ ಅಂತ ಹೆದರಿಸ್ತಾನೆ. ಅವರೆಲ್ಲರ ದೈಹಿಕ ವಾಂಛೆ ತೀರಿದ ನಂತರ ಈ ಬಗ್ಗೆ ಹೊರಗೆಲ್ಲೂ ಹೇಳಬೇಡ ಅಂತ ಮೊದಲೇ ವಾರ್ನ್ ಮಾಡಿ ಅವಳನ್ನ ಅವಳ ಗೆಳೆಯನ ಹತ್ರ ಕರೆದುಕೊಂಡು ಹೋಗಿ ಅವನ ಕೈ ಕಾಲಿಗೆ ಕಟ್ಟಿದ್ದ ಬೆಲ್ಟ್ ಸಡಿಲಿಸಿ ಅವರನ್ನ ಅಲ್ಲೇ ಬಿಟ್ಟು ಅವರೆಲ್ಲ ಹೋಗ್ತಾರೆ. ಅವರು ಹೋದ ನಂತರ ಅಲ್ಲಿ ನಡೆದ ಎಲ್ಲವನ್ನ ಸಹ ಗೆಳೆಯನಿಗೆ ಮೀರಾ ತಿಳಿಸಿ ತನಗೆ ತಕ್ಷಣ ಮೆಡಿಕಲ್ ಹೆಲ್ಪ್ ಬೇಕೆಂದು ಹೇಳ್ತಾಳೆ. ಆಗ ಅವಳನ್ನ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಾಗಿಸಲಾಗುತ್ತದೆ. ಆದರೆ ಅಲ್ಲಿ ಆಕೆಗೆ ಅತಿಯಾದ ರಕ್ತಸ್ರಾವ ಉಂಟಾಗಿ ಆಕೆ ನಿತ್ರಾಣರಾಗಿದ್ರಿಂದ ಆಕೆಯನ್ನ ಅಲ್ಲಿ ಅಡ್ಮಿಟ್ ಮಾಡಿಸಿ ಚಿಕಿತ್ಸೆ ಕೊಡಿಸ್ತಾರೆ. ಇದು ಕ್ರೈಮ್ ಕೇಸ್ ಆದ್ರಿಂದ ತಕ್ಷಣ ಪೊಲೀಸ್ಗೂ ಸಹ ಈ ಬಗ್ಗೆ ಸುದ್ದಿ ಮುಟ್ಟಿಸಲಾಗುತ್ತದೆ. ಮಾರನೇ ದಿನ ಈ ಇಡೀ ಸುದ್ದಿ ಮುಂಬೈನಾದ್ಯಂತ ಕಾಡ್ಗಿಚ್ಚಿನ ತರಹ ಹಬ್ಬುತ್ತದೆ. ಮುಂಬೈನ ಎಲ್ಲಾ ಮಾಧ್ಯಮಗಳು ಸಹ ಈ ಸುದ್ದಿ ಸಿಕ್ಕ ತಕ್ಷಣ ಆಸ್ಪತ್ರೆಯ ಮುಂದೆ ಜಮಾಯಿಸ್ತಾರೆ. ಈ ಸುದ್ದಿ ಮುಂಬೈ ಮಾತ್ರವಲ್ಲದೆ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸುದ್ದಿಯಾಗುತ್ತದೆ. ಇದು ಆಗ ಈ ತರ ಪ್ರಚಾರ ಪಡೆಯಲು ಮುಖ್ಯ ಕಾರಣವೆಂದರೆ ಅದು ನಿರ್ಭಯ ಪ್ರಕರಣ. ಹೌದು, ನಿರ್ಭಯ ಪ್ರಕರಣ ಮೀರಾಳ ಘಟನೆ ನಡೆಯುವ 8 ತಿಂಗಳ ಮುನ್ನವಷ್ಟೇ ನಡೆದಿತ್ತು. ಹೀಗಾಗಿ ಮತ್ತೆ ಇಂತಹ ಕೇಸ್ ನಡೆದಿದೆ ಎಂದು ದೇಶದ ಎಲ್ಲಾ ಸುದ್ದಿ ಮಾಧ್ಯಮಗಳು ಸಹ ಇದನ್ನ ಕವರ್ ಮಾಡಿದವು. ಸರ್ಕಾರಗಳು ಈ ದೇಶದ ಸ್ತ್ರೀಯರಿಗೆ ಕೊಟ್ಟ ಕಳಪೆ ಸುರಕ್ಷತೆಯನ್ನ ಪ್ರಶ್ನಿಸಿ ಎಲ್ಲರೂ ಸಹ ರೂಲಿಂಗ್ ಪಾರ್ಟಿಗಳ ಆಡಳಿತವನ್ನ ಟೀಕಿಸಲು ಮುಂದಾದರು. ಆಗಸ್ಟ್ 26ರಂದು ಪೊಲೀಸ್ಗೆ ಮೀರಾ ನಡೆದ ಎಲ್ಲದರ ಬಗ್ಗೆ ವಿವರಣೆ ಕೊಡ್ತಾಳೆ. ಅದರಂತೆ 20 ಟೀಮ್ ಹಾಗೂ 12 ಜನರ ಪೊಲೀಸ್ ವರಿಷ್ಠರ ಸಮ್ಮುಖದಲ್ಲಿ ಈ ಕೇಸ್ನ ತನಿಖೆ ನಡೆಯುತ್ತೆ. ಪೊಲೀಸ್ ಹುಡುಕಾಟದಲ್ಲಿ ವಿಜಯ್ ಯಾದವ್, ಸಲೀಂ ಅನ್ಸಾರಿ, ಕಾಸಿಂ ಬೆಂಗಾಲಿ, ಚಾಂದ್ ಬಾಬು ಹಾಗೂ ಆಗ್ಲೇ ಹೇಳಿದಂತೆ ಆ ಒಬ್ಬ ಮೈನರ್ ಬಾಲಕನನ್ನ ಸಹ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತಾರೆ. ಅವನು ಅಪ್ರಾಪ್ತನಾದ್ದರಿಂದ ಅವನ ಹೆಸರನ್ನ ಎಲ್ಲಿಯೂ ಸಹ ಯಾರೂ ಲೀಕ್ ಮಾಡಿಲ್ಲ. ಸುದ್ದಿ ಮಾಧ್ಯಮಗಳ ಒತ್ತಡ ಹಾಗೂ ಪೊಲೀಸರ ಸಮಯೋಚಿತ ತನಿಖೆಯಿಂದಾಗಿ ಘಟನೆ ನಡೆದ 68 ಗಂಟೆಯ ಒಳಗೆ ಅಪರಾಧಿಗಳೆಲ್ಲರ ಬಂಧನವಾಗಿತ್ತು. ಇದಾದ ನಂತರ ಅದೇ ಏರಿಯಾದ ಇನ್ನೊಬ್ಬ 19 ವರ್ಷದ ಕಾಲೇಜ್ ಯುವತಿಯೂ ಸಹ ಈ ಐವರಲ್ಲಿ 3 ತನ್ನ ಮೇಲೂ ಸಹ ಅದೇ ಸ್ಥಳದಲ್ಲಿ ಒಮ್ಮೆ ಅತ್ಯಾಚಾರ ಮಾಡಿದ್ದಾಗಿಯೂ ಇದನ್ನ ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡೋದಾಗಿಯೂ ಧಮಕಿ ಹಾಕಿದ್ದರೆಂದು ದೂರು ನೀಡ್ತಾಳೆ. ಆಕೆಯ ಮೇಲೂ ಸಹ 5 ಜನ ಕಾಮುಕರು ಅಟ್ಟಹಾಸ ಮೆರೆದಿದ್ದರು. ಅವರಲ್ಲಿ ಈಗ ಸೆರೆ ಸಿಕ್ಕ 5ರಲ್ಲಿ 3 ಜನ ದೊರೆತಿದ್ದರು. ಇನ್ನುಳಿದ 2ರನ್ನ ಸೆಪ್ಟೆಂಬರ್ 10ರ ಒಳಗೆ ಹುಡುಕಿ ಪತ್ತೆ ಹಚ್ಚಿ ಒಟ್ಟು 7 ಜನ ಅಪರಾಧಿಗಳನ್ನ ಮುಂಬೈ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನಂದ್ರೆ ಈಗ ಹೊಸದಾಗಿ ಸಿಕ್ಕಿದ್ದ 2ರ ಪೈಕಿ ಒಬ್ಬನ ಹೆಸರು ಸಿರಾಜ್ ಖಾನ್. ಆದ್ರೆ ಇವನ ಜೊತೆಗಿದ್ದ ಆ ಇನ್ನೊಬ್ಬನ ಹೆಸರು ಪೊಲೀಸ್ ರಿವೀಲ್ ಮಾಡಲಿಲ್ಲ, ಯಾಕಂದ್ರೆ ಅದರಲ್ಲೊಬ್ಬ ಮೈನರ್ ಆಗಿದ್ದ. ಈಗ ಈ 7 ಜನರ ಮೇಲೆ ಅತ್ಯಾಚಾರ ನಡೆಸಿದ ಸಂತ್ರಸ್ತೆಯರ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ಸೆರೆ ಹಿಡಿದು ಕಾನೂನು ಬಾಹಿರವಾಗಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು, ಕ್ರೈಮ್ ಸೀನ್ನಲ್ಲಿ ಇದ್ದ ಮೂಲ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿದ್ದರ ಅಪರಾಧಗಳನ್ನ ಸೇರಿಸಿ ಒಟ್ಟು 13 ಸೆಕ್ಷನ್ಗಳು ಅವರ ಮೇಲೆ ಫೈಲ್ ಆಗುತ್ತವೆ. ಕೊನೆಗೆ 2014ರ ಮಾರ್ಚ್ 21ರಂದು 2 ಕೇಸ್ಗಳಿಗೆ ಸಂಬಂಧಿಸಿದಂತೆ ಒಂದು ಅಂತಿಮ ಜಡ್ಜ್ಮೆಂಟ್ ಅನ್ನ ಕೊಡಲಾಯಿತು. ಈ 7 ಜನ ಅಪರಾಧಿಗಳಲ್ಲಿ 2 ಅಪ್ರಾಪ್ತ ವಯಸ್ಸಿನವರಾದ್ರಿಂದ ಅವರನ್ನ ನಾಸಿಕ್ನಲ್ಲಿದ್ದ ಒಂದು ರಿಮೈಂಡ್ ಹೋಮ್ಗೆ 3 ವರ್ಷಗಳ ಕಾಲ ಇರುವಂತೆ ಆದೇಶ ಹೊರಡಿಸಲಾಯಿತು.
ಭಾರತದಲ್ಲಿ ಲೈಂಗಿಕ ಅಪರಾಧಕ್ಕೆ ಮೈನರ್ಸ್ಗಳಿಗೆ ಈವರೆಗೂ ಕೊಟ್ಟ ಹೈಯೆಸ್ಟ್ ಶಿಕ್ಷೆ ಇದಾಗಿದೆ. ಇನ್ನುಳಿದಂತೆ ಆ 5 ಜನಕ್ಕೆ 376 ಈ IPC ಸೆಕ್ಷನ್ ಅಡಿಯಲ್ಲಿ ಡೆತ್ ಪೆನಾಲ್ಟಿ ಹಾಗೂ ಮರಣ ದಂಡನೆಯ ಶಿಕ್ಷೆಯನ್ನ ವಿಧಿಸಲಾಯಿತು. 2012ರಲ್ಲಿ ನಡೆದಿದ್ದ ನಿರ್ಭಯ ಪ್ರಕರಣದ ಅಪರಾಧಿಗಳಿಗೂ ಸಹ ಇದೇ ಶಿಕ್ಷೆಯನ್ನ ನಮ್ಮ ಘನ ನ್ಯಾಯಾಲಯ ನೀಡಿತ್ತು. ಈಗಿನ ಪ್ರಕರಣದಲ್ಲಿ ವಿಜಯ್ ಯಾದವ್, ಸಲೀಂ ಅನ್ಸಾರಿ ಹಾಗೂ ಕಾಸಿಂ ಬೆಂಗಾಲಿ ಈ ಮೂವರಿಗೂ ಡೆತ್ ಪೆನಾಲ್ಟಿ ಲಭ್ಯವಾಗುತ್ತದೆ. ಉಳಿದ ಇಬ್ಬರಿಗೆ ಫೆರೋಲ್ ಆಧಾರದ ಮೇಲೆ ಜೀವಾವಧಿ ಶಿಕ್ಷೆ ಲಭ್ಯವಾಗುತ್ತದೆ. ಆದರೆ ಡೆತ್ ಪೆನಾಲ್ಟಿಯ ಶಿಕ್ಷೆ ಲಭ್ಯವಾಗಿದ್ದ ಆ ಮೂವರು ಮುಂಬೈ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸುತ್ತಾರೆ. 2021ರ ನವೆಂಬರ್ನಲ್ಲಿ ಕೋರ್ಟ್ ಇವರ ಅಪೀಲ್ ಸ್ವೀಕರಿಸಿ ಇವರ ನೇಣಿನ ಶಿಕ್ಷೆಯನ್ನ ಪೆರೋಲ್ ರಹಿತ ಜೀವಾವಧಿ ಶಿಕ್ಷೆಗೆ ಬದಲಾಯಿಸಿ ತೀರ್ಪು ಕೊಡುತ್ತದೆ. ಒಟ್ಟಿನಲ್ಲಿ ನಮ್ಮ ನ್ಯಾಯಾಲಯದ ಕಾನೂನುಗಳು ಇಂತಹ ಅಪರಾಧಿಗಳಿಗೆ ದೊಡ್ಡ ಶಿಕ್ಷೆಯಿಂದ ನುಣುಚಿ ಪಾರಾಗಲು ಈ ರೀತಿ ಒಂದಲ್ಲ ಒಂದು ಅವಕಾಶವನ್ನ ಮಾಡಿಕೊಡುತ್ತದೆ. ಮೀರಾಳ ಕೇಸ್ನಲ್ಲಿ ಅವಳು ಈ ದುಷ್ಟರಿಂದ ಬದುಕುಳಿದಿದ್ದೇ ಒಂದು ಅದೃಷ್ಟ ಎನ್ನಬಹುದು. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.